ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಗ್ರಿಗೇಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ. ದಿಗ್ವೇಶ್ LSU ಪ್ಲೇಯರು ಈ ಸೀಸನ್ IPL ಅಲ್ಲಿ ಪಾಸಿಟಿವ್ ನೋಟ್ ಅಲ್ಲ ನೆಗೆಟಿವ್ ನೋಟ್ ಅಲ್ಲ, ಬಲ್ಲೆ ವೈರಲ್ ಬಲ್ಲೆ ಫೇಮಸ್ ಆದಂಥ ಪ್ಲೇಯರು. ಪಾಸಿಟಿವ್ ಹೆಂಗೆ ಅಂತಂದರೆ ಅವರ ಬೌಲಿಂಗಿಂದ, ನೆಗೆಟಿವ್ ಹೆಂಗೆ ಅಂತಂದರೆ ಅವರ ಆ್ಯಕ್ಷನ್ಸಿಂದ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇತ್ತು. ಒಟ್ಟಿನಲ್ಲಿ ಒಳ್ಳೆ ಬೌಲರು. ಸೊ ಈ ಬೌಲರು IPL ಪ್ರೈಸ್ಗಿನ್ನ ಜಾಸ್ತಿ ಪ್ರೈಸ್ಗೆ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಪಿಕ್ ಆಗಿದ್ರೆ ನಮಗೆ 30 ಲಕ್ಷ IPL ಪ್ರೈಸು ಬೇಸ್ ಪ್ರೈಸ್ಗೆ ಪಿಕ್ ಆಗಿದ್ರು. LSUಗೆ 38 ಲಕ್ಷ ಕೊಟ್ಬಿಟ್ಟು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಇವ್ರನ್ನ ಒಂದು ಫ್ರಾಂಚೈಸಿ ಕೊಂಡ್ಕೊಂಡಿದೆ. ಸೊ IPLಗಿನ್ನ ಜಾಸ್ತಿ ಬೆಲೆ ಏನಕ್ಕೆ ಬಂದಿದೆ ಅಂತಂದರೆ IPL ಅಲ್ಲಿ ಮಸ್ತಾಗಿ ಪರ್ಫಾರ್ಮೆನ್ಸ್ನ ಕೊಡಿದ್ರಲ್ಲ, ಆದ್ದರಿಂದ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಪ್ರೈಸ್ ವ್ಯಾಲ್ಯೂ ಏನು ಜಾಸ್ತಿ ಏನಿರೋದಿಲ್ಲ. ಫ್ರಾಂಚೈಸಿಗಳದ್ದು ಚಿಕ್ಕ ಚಿಕ್ಕ ಪ್ರೈಸ್ ವ್ಯಾಲ್ಯೂನೇ ಇರುತ್ತೆ. ಅದ್ರಲ್ಲಿ 38 ಲಕ್ಷಕ್ಕೆ ಹೋಗಿದ್ದಾರೆ ಅಂತಂದರೆ ಇವರ ಪರ್ಫಾರ್ಮೆನ್ಸ್ನ ಮೆಚ್ಕೊಂಡಿದ್ದಾರೆ IPL ಅಲ್ಲಿ ಅಂತಲೇ ಅರ್ಥ. ಬಟ್ IPL ಅಲ್ಲಿ 30 ಲಕ್ಷ ಸಿಕ್ಕೇನೆ ಇವ್ರು ಮುಕ್ಕಾಲು ಭಾಗ ಫೈನ್ ಕಟ್ಬಿಟ್ರು, ಚಿಲ್ಲರೆ ಕಾಸನ್ನ ಎತ್ಕೊಂಡು ಹೋದ್ರು. ಇಲ್ಲಿ 38 ಲಕ್ಷ ಸಿಕ್ಕೈತೆ, ಇಲ್ಲೂ ಚಿಲ್ಲರೆ ಕಾಸು ಇಟ್ಕೊಂಡು ಹೋಗ್ತಾರಾ ಅಥವಾ ಫುಲ್ ಅಮೌಂಟ್ನ ತಗೊಂಡು ಹೋಗ್ತಾರಾ ಅಂತ ಕಾದು ನೋಡಬೇಕು. ಸೀಸನ್ ಆದ್ಮೇಲೆ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 2, ಶುಭ್ಮನ್ ಗಿಲ್ ಕಡಾಕ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಗುರು ಜರ್ನಲಿಸ್ಟ್ಗೆ. ಮ್ಯಾಚ್ಗಿನ ಮುಂಚೆ ಎಡ್ಜ್ಬಾಸ್ಟನ್ ಟೆಸ್ಟ್ಗಿನ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನು ಎಡ್ಜ್ಬಾಸ್ಟನ್ ನಿಮ್ದು ಏನು ಸ್ಟಾಟ್ಸ್ ಇಲ್ವಲ್ಲ, 8 ಮ್ಯಾಚ್ ಆಡಿದ್ರೆ 1 ಮ್ಯಾಚ್ನ ಗೆದ್ದಿಲ್ಲ ನಿಮ್ಮ ವ್ಯಕ್ತಿಗೆ, ಅಲ್ಲಿ 1 ಮ್ಯಾಚ್ ಡ್ರಾ ಆಗಿದೆ ಅಷ್ಟಿನಲ್ಲಿ, 7 ಮ್ಯಾಚ್ ಇಂಗ್ಲೆಂಡೇ ಗೆದ್ದಿರೋದು, ಏನು ಗೆದ್ಬಿಡ್ತೀರಾ ನೀವು ಇಲ್ಲಿ ಎಡ್ಜ್ಬಾಸ್ಟನಲ್ಲಿ ಅಂತ ಒಂದು ಜರ್ನಲಿಸ್ಟು ಸಿಕ್ಕಾಪಟ್ಟೆ ಒಂಥರ ಆಡ್ಕೊಳ್ಳೋ ಥರ ಕ್ವಶನ್ ಆಗಿ ಕೇಳಿದ್ರಂತೆ. ಸೊ ಆ ಜರ್ನಲಿಸ್ಟ್ಗೆ ಪೋಸ್ಟ್ ಮ್ಯಾಚಲ್ಲಿ ಶುಭ್ಮನ್ ಗಿಲ್ ಕೊಟ್ಟಿರುವಂಥ ಉತ್ತರ, ಐ ಕಾಂಟ್ ಸಿ ಮೈ ಫೇವ್ರೇಟ್ ಜರ್ನಲಿಸ್ಟ್ ವೆರಿ ಸಿ ಎಲ್ಲೋದಾಗ ಗುರೋ ಕರೆಸಿ ಗುರೋ, ನಮ್ಮ ಮುಂದಕ್ಕೆ ಕರೆಸಿ, ಎಲ್ಲಿ ಮಾತಾಡ್ತಿದ್ರಲ್ಲ ಎಡ್ಜ್ಬಾಸ್ಟನ್ ಇಂಡಿಯಾದು ಸ್ಟ್ಯಾಟ್ಸು ನೆಟ್ಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಕರೆಸಿ ಗುರು ಮುಂದಕ್ಕೆ ಇವಾಗ ಅಂತ. ಜರ್ನಲಿಸ್ಟ್ ಬಂದೇ ಇಲ್ಲ ಅಂತ ಕಾಣಿಸುತ್ತೆ ಇಂಡಿಯಾ ಗೆಲ್ತಾ ಇದ್ದಂಗೆ. ಅಪ್ಡೇಟ್ ನಂಬರ್ 3, ಒಂದು ಕಾಕತಾಳೀಯ ಏನೋ ಒಂಥರ ಕೋಇನ್ಸಿಡೆಂಟ್ ಅಂತ ಅನ್ನಿಸ್ತಾ ಐತೆ ಮಗ. ಸಿರಾಜಣ್ಣ ಆಡ್ತಾ ಇರೋದು, ಜೊತೆಗೆ ನಾವು ಟೆಸ್ಟ್ಗಳನ್ನ ಗೆಲ್ತಾ ಇರೋದು, ಗೆಲ್ಲದೇ ಇರೋಂಥ ಗ್ರೌಂಡ್ಗಳಲ್ಲಿ ಗೆಲ್ತಾ ಇರೋವಂಥದ್ದು. ಗಾಬಾದಲ್ಲಿ ನಾವು ಗೆದ್ವಿ, ಸಿರಾಜು ಅಲ್ಲಿ 5-4ನ ಎತ್ತಿದ್ರು. ಸೊ ಮೈಟಿ ಗಾಬಾ ರಿಷಬ್ ಪಂತ್ ಅವರು ಸಖತ್ತಾಗಿ ಆಡಿ ಗೆಲ್ಸಿದ್ರಲ್ಲ, ಸೊ ಅಲ್ಲೂ ಕೂಡ ಫಸ್ಟ್ ಟೈಮ್ ಗೆದ್ದಿದ್ದೆ ನಾವು. ಆ್ಯಂಡ್ ಅಲ್ಲಿ 5-4 ಎತ್ತಿರ್ತಾರೆ. ನೆಕ್ಸ್ಟ್ ಇಲ್ಲಿ ಕೇಪ್ ಟೌನಲ್ಲಿ, ಸೊ ಇಲ್ಲೂ ಕೂಡ ನಾವು ಗೆದ್ದಿರಲಿಲ್ಲ, ಕೇಪ್ ಟೌನ್ ಕೂಡ 5-4 ಎತ್ತಾರೆ. ಸೊ ಅಲ್ಲೂ ಕೂಡ ಗೆಲ್ತೀವಿ. ಒಟ್ಟಲ್ಲಿ ಇಲ್ಲೂ ಕೂಡ ಅಷ್ಟೇನೆ ಈ ಎಡ್ಜ್ಬಾಸ್ಟನ್ ಕೂಡ ಗೆದ್ದಿಲ್ಲ ನಾವು, ಇಲ್ಲೂ 5-4 ಎತ್ತಾರೆ. ಫಸ್ಟ್ ಟೈಮ್ ವಿನ್ನರ್ ರಿಜಿಸ್ಟರ್ ಮಾಡ್ತಿದ್ದೀವಿ ಇಂತಿಂಥ ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ, ಹೆಸರು ಮಾಡಿರುವಂಥ ಸ್ಟೇಡಿಯಂಗಳಲ್ಲಿ ಅಂತಂದರೆ, ಇಷ್ಟು ವರ್ಷ ಗೆಲ್ಲದೇ ಇರೋವಂಥ ಸ್ಟೇಡಿಯಮಲ್ಲಿ ಅಂತಂದರೆ. ಸೊ ಸಿರಾಜ್ ಹತ್ರ ಏನೋ ಸ್ಪೆಷಲ್ ಇದೆ, ಏನೋ ಇದೆ ಸಿರಾಜ್ ಹತ್ರ, ಏನೋ ಇಲ್ಲ ಪರ್ಫಾರ್ಮೆನ್ಸ್ ಇದೆ ಅದೇನೇ. ಸೊ ಸಿರಾಜ್ ಅಣ್ಣ ಒಂಥರ ಈ ಥರ ವೆನ್ಯೂಗಳಲ್ಲಿ ನಾವು ಗೆದ್ದೇ ಇಲ್ಲ ಅನ್ನೋ ಥರ ಇರುವಂಥ ವೆನ್ಯೂಗಳಲ್ಲಿ ಒಂಥರ ಲಕ್ಕಿ ಚಾರ್ಮ್ ಅಂತ ಹೇಳ್ಬೇಕು. ಅಪ್ಡೇಟ್ ನಂಬರ್ 4, ಹಿಸ್ಟ್ರಿ ಬರ್ತಿರೋದು ವ್ಯಾನ್ ಮೋಲ್ಡರು. ನಂಬರ್ 3 ಅಲ್ಲಿ ಸೌತ್ ಆಫ್ರಿಕನ್ ಬ್ಯಾಟರು ಬಂದು 367 ರನ್ ಸಿಡ್ಸವ್ರೆ ಮಗ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಜಿಂಬಾಬ್ವೆ ಅಗೇನ್ಸ್ಟ್. ಏನು ಡಬ್ಬಾ ಅಪೋನೆಂಟು ಜಿಂಬಾಬ್ವೆ ಏನು ದೊಡ್ಡ ಟೀಮಾ ಅಂತ ಹೇಳ್ಬೋದು. ಬಟ್ ಆದರೂ 367 ರನ್ ಹೊಡೆಯೋದಿದೆಲ್ಲ ಆಗಿರೋ ಒಬ್ಬ ಬ್ಯಾಟರ್ ಬಂದ್ಬಿಟ್ಟು, ಯಾವುದೇ ಅಪೋನೆಂಟ್ ಆಗಿರಲಿ ಸುಮ್ಮನೆ ಹೊಡಿತೀವಿ ಅಂದ್ರೆ ಸೆಂಚುರಿ ಹೊಡೆಯೋದೇ ಕಷ್ಟ. ಯಾವುದೇ ಡಮ್ಮಿ ಅಪೋನೆಂಟ್ ಮೇಲೆ ಆಗಿದ್ರು ಕೂಡ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಯಾವ್ದಾದ್ರು ಒಂದು ಬಾಲು ಮಿಸ್ಗೇಜ್ ಆಗಿ ಎಲ್ಲರೂ ಬಿದ್ದು ಎಲ್ಲರೂ ಎಗರುವಂಥದ್ದು ಹಾಗೆ ಆಗುತ್ತೆ. ಬಟ್ 367 ರನ್, ಮೊದಲನೇ ಸೌತ್ ಆಫ್ರಿಕನ್ ಪ್ಲೇಯರ್ ಆಗ್ತಾರೆ 350+ ಹೊಡೆಯೋದಕ್ಕೆ ಟೆಸ್ಟ್ ಫಾರ್ಮೆಟ್ ಅಲ್ಲಿ. ಹಶೀಮ್ ಆಮ್ಲಾ ಅವರು 300ನ ಹೊಡೆದಿದ್ರು. ಸೊ ಒಂಥರ ಎಲೈಟ್ ಲಿಸ್ಟ್ಗೆ ಇವಾಗ ಸೇರ್ಕೊಂತಾರೆ. 300+ ಇಬ್ಬರೇ ಹೊಡೆದಿರೋದು ಸೌತ್ ಆಫ್ರಿಕಾ ಇಂದ, 350+ ಒಬ್ಬರೇ ಹೊಡೆದಿರೋದು, ಅದು ಏಕೈಕ ಪ್ಲೇಯರ್ ಆಗ್ತಾರೆ ಮೊಲ್ಡರು. ಅಪ್ಡೇಟ್ ನಂಬರ್ 5, ಶುಭ್ಮನ್ ಗಿಲ್ ನನ್ನ ಮ್ಯಾಚ್ನ ಮುಗಿತಾ ಇದ್ದಂಗೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಹೌದು, ಸೆಕೆಂಡ್ ಮ್ಯಾಚನ್ನು ಕೂಡ ಫ್ಲಾಟ್ ಆಗಿನೇ ಬಿಹೇವ್ ಆಯಿತು, ಫಸ್ಟ್ ಮ್ಯಾಚನ್ನು ಕೂಡ ಒಂಥರ ಫ್ಲಾಟ್ ಆಗಿನೇ ಇತ್ತು ವಿಕೆಟು. ನನಗೇನೋ ಅನ್ನಿಸ್ತಾ ಇದೆ ಲಾರ್ಡ್ಸ್ ಸ್ಟೇಡಿಯಮಲ್ಲಿ ಇವರು ಫ್ಲಾಟ್ ಟ್ರ್ಯಾಕ್ನ ಕೊಡೋದಿಲ್ಲ, ಒಂಥರ ಸ್ವಲ್ಪ ಟ್ರಿಕ್ಕಿ ಆಗಿರೋಂಥ ಟ್ರ್ಯಾಕ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾವ ಟ್ರ್ಯಾಕ್ ಕೊಟ್ಟರು ನಮಗೇನೋ ನಾವು ಆಡ್ತೀವಿ, ಬಟ್ ನಾವು ಯಾವ ಟ್ರ್ಯಾಕ್ನ ಕೊಡ್ತಾರೆ ಅಂತ ನಾವು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ. ಫ್ಲಾಟ್ ಟ್ರ್ಯಾಕ್ ಕೊಡ್ತಾರಾ ಅಥವಾ ಸ್ವಲ್ಪ ಗಜಿಬಿಜಿ ಆಗಿರೋ ಟ್ರ್ಯಾಕ್ನ ಕೊಡ್ತಾರಾ, ಸ್ವಲ್ಪ ಪೇಸರ್ಸ್ಗಳಿಗೆ ಅಥವಾ ಬೌಲರ್ಸ್ಗಳಿಗೆ ಸಿಂಪಲ್ ಆಗಿ ಹೆಲ್ಪ್ ಇರೋಂಥ ಟ್ರ್ಯಾಕ್ಗಳನ್ನ ಕೊಡ್ತಾರೆ ಅಂತ. ಯಾಕಂದರೆ ಬೌಲರ್ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಿದ್ದಾರೆ, ಈ ಕಡೆಯವರು ಆಗ್ತಾ ಇದ್ದಾರೆ, ಆ ಕಡೆಯವರು ಆಗ್ತಾ ಇದ್ದಾರೆ ವಿಕೆಟ್ಸ್ಗಳ ತೆಗೆಯೋದಕ್ಕೆ. ಬ್ಯಾಟರ್ಸ್ಗಳು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಂಡಿಯನ್ ಬ್ಯಾಟರ್ಸ್ ಅಂತ ಕೇಳಂಗಿಲ್ಲ, ಎಡ್ಜ್ಬಾಸ್ಟನ್ ಸಖತ್ತಾಗಿ ಆಡಿದ್ರು. ಸೊ ಆದ್ದರಿಂದ ಏನೋ ಸ್ವಲ್ಪ ಡಿಫ್ರೆನ್ಸ್ ಮಾಡೋಣ, ನಂತರ ಲಾರ್ಡ್ಸಲ್ಲಿ ನಾವು ಡಿಫ್ರೆಂಟಾಗಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಅಂತ ಹೇಳಿದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.